ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಫಿಗರ್ ಒಳಗಡೆ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡೋದನ್ನು ಈಸಿಯಾಗಿ ಟ್ರಿಕ್ ಮೂಲಕ ನೋಡೋಣ. ಮೊದಲಿಗೆ ನಾವು ಈ ರೀತಿಯ ಟ್ರಯಾಂಗಲ್ನಲ್ಲಿ ವರ್ಟಿಕಲ್ ಲೈನ್ ಇದ್ದಾಗ ಎಷ್ಟು ಟ್ರಯಾಂಗಲ್ಗಳಿದೆ ಎಂದು ಕೌಂಟ್ ಮಾಡೋದನ್ನು ನೋಡೋಣ. ಇದರಲ್ಲಿ ಹೀಗೆ ಮ್ಯಾನ್ಯುವಲಿ ನಾವು ಕೌಂಟ್ ಮಾಡೋಕ್ಕೆ ಹೋದರೆ 1, 2, 3 ಟ್ರಯಾಂಗಲ್ಗಳಿವೆ. ಆದರೆ ನಾವು ಜಾಸ್ತಿ ವರ್ಟಿಕಲ್ ಲೈನ್ಸ್ ಇದ್ದಾಗ ನಮಗೆ ಹೀಗೆ ಮ್ಯಾನ್ಯುವಲಿ ಕೌಂಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಈಗ ನಾವು ಟ್ರಿಕ್ಕನ್ನು ಬಳಸಿ ಇದನ್ನು ಹೇಗೆ ಕೌಂಟ್ ಮಾಡೋದು ಎಂದು ನೋಡೋಣ. ಫಸ್ಟು ಇದರಲ್ಲಿ ಎಷ್ಟು ಪಾರ್ಟ್ಗಳಿದೆ ಅಂತ ಫಸ್ಟು ಬರ್ಕೋಬೇಕು. ಇದರಲ್ಲಿ 1 ಪಾರ್ಟ್, 2 ಪಾರ್ಟ್, ಇದನ್ನು ನಾವು ಆ್ಯಡ್ ಮಾಡಬೇಕು. 1 + 2 ನಮ್ಗೆ ಆನ್ಸರ್ 3 ಬರುತ್ತೆ. ಇದರಲ್ಲಿ 3 ಟ್ರಯಾಂಗಲ್ಸ್ ಇದೆ ಅಂತ ನಾವು ಈ ಟ್ರಿಕ್ ಮೂಲಕ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಟ್ರಿಕ್ ಇದೆ. ಫಾರ್ಮುಲಾ ಮೂಲಕ ಇದನ್ನು ಕಂಡುಹಿಡಿಯೋದು ಹೇಗಂದರೆ n × n + 1 / 2. n ಅಂದರೆ ಹೈಯೆಸ್ಟ್ ನಂಬರ್. ಇದರಲ್ಲಿ 2 ಇದರಲ್ಲಿ ಹೈಯೆಸ್ಟ್ ನಂಬರ್ ಆಗಿರುತ್ತೆ. 2 × 2 + 1 / 2. ಇದನ್ನು ಸಾಲ್ವ್ ಮಾಡಿದಾಗ ನಮಗೆ 2 × 3 6 / 2 ಆನ್ಸರ್ 3 ಬರುತ್ತೆ. ಈಗ ಸೆಕೆಂಡ್ ಎಕ್ಸಾಂಪಲನ್ನು ನೋಡೋಣ. ಅದೇ ರೀತಿ ಇದರಲ್ಲೂ ಕೂಡ ವರ್ಟಿಕಲ್ ಲೈನ್ಸ್ ಇರೋದ್ರಿಂದ ಇದೇ ರೀತಿ ಮಾಡಬೇಕಾಗತ್ತೆ. ಎಷ್ಟು ಪಾರ್ಟ್ಗಳಿದೆ ಅಂತ ಫಸ್ಟ್ ಬರ್ಕೊಳ್ಳೋಣ. 1, 2, 3 ಪಾರ್ಟ್ಸ್. ಇವಾಗ ಇದನ್ನು ಆ್ಯಡ್ ಮಾಡಬೇಕು. 1 + 2 + 3 ಆನ್ಸರ್ 3 + 2 5 + 1 6 ಆನ್ಸರ್ 6 ಬಂದಿದೆ. ಇವಾಗ ಇದನ್ನೇ ನಾವು ಫಾರ್ಮುಲಾದ ಮೂಲಕ ಸಾಲ್ವ್ ಮಾಡೋದಾದರೆ n × n + 1 / 2. n ಅಂದರೆ ಹೈಯೆಸ್ಟ್ ನಂಬರ್. 3 × 3 + 1 4 / 2 ಆನ್ಸರ್ 4 × 3 12 / 2 ಆನ್ಸರ್ 6 ಬಂದಿರುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಂಡು ಮಾಡೋದಾದರೆ ಇದನ್ನು ಕೂಡ ಸಪ್ರೇಟ್ ಪಾರ್ಟ್ಸ್ ಆಗಿ ಎಷ್ಟು ಪಾರ್ಟ್ಸ್ಗಳಿದೆ ಎಂದು ಫಸ್ಟು ಮಾಡ್ಕೋಬೇಕು. 1, 2, 3, 4 ಪಾರ್ಟ್ಸ್. ಇವಾಗ ಇದನ್ನು ಆ್ಯಡ್ ಮಾಡಿದರೆ 1 + 2 + 3 + 4 ಆನ್ಸರ್ 10 ಬರುತ್ತೆ. 4 + 3 7 7 + 2 9 9 + 1 10 ಆನ್ಸರ್ 10 ಬರುತ್ತೆ. ಫಾರ್ಮುಲಾದ ಮೂಲಕ ಮಾಡೋದಾದರೆ ಇದರಲ್ಲಿ ಹೈಯೆಸ್ಟ್ ನಂಬರ್ 4. 4 × 4 + 1 5 / 2 ಆನ್ಸರ್ 5 4 20 20 / 2 10. ಈ ರೀತಿಯಾಗಿ ವರ್ಟಿಕಲ್ ಲೈನ್ಸ್ ಇದ್ದಾಗ ಟ್ರಯಾಂಗಲ್ ಇದರಲ್ಲಿ ಎಷ್ಟಿದೆ ಅಂತ ಫೈಂಡ್ ಔಟ್ ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿದ್ದೀವಿ. ಇವಾಗ ನೆಕ್ಸ್ಟು ಹೊರಿಜಾಂಟಲ್ ಲೈನ್ಸ್ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಎಕ್ಸಾಂಪಲ್ ನಾವು ತಗೊಳ್ಳೋಕೆ ಹೋದರೆ ಇದರಲ್ಲಿ 1 ಹೊರಿಜಾಂಟಲ್ ಲೈನ್, 2 ಹೊರಿಜಾಂಟಲ್ ಲೈನ್ ಇದೆ. ಹಾಗಾಗಿ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದಂದರೆ ಎಷ್ಟು ಹೊರಿಜಾಂಟಲ್ ಲೈನ್ಸ್ ಇದೆ ಅಷ್ಟು ಟ್ರಯಾಂಗಲ್ಸ್ ಇರುತ್ತೆ. ಇದರಲ್ಲಿ 1 2 ಹೊರಿಜಾಂಟಲ್ಸ್ ಇದೆ, 2 ಟ್ರಯಾಂಗಲ್ಸ್. ಇದರಲ್ಲಿ 1 2 3 ಹೊರಿಜಾಂಟಲ್ ಲೈನ್ಸ್ ಇದೆ, 3 ಟ್ರಯಾಂಗಲ್ಸ್. ಅದೇ ರೀತಿ ಇದರಲ್ಲಿ 1 2 3 4 ಹೊರಿಜಾಂಟಲ್ ಲೈನ್ಸ್ ಇದೆ, 4 ಟ್ರಯಾಂಗಲ್ಸ್. ಇದನ್ನು ಹೊರಿಜಾಂಟಲ್ ಲೈನ್ ಇದ್ದಾಗ ಹೀಗೆ ಈಸಿಯಾಗಿ ಮಾಡಬಹುದು. ಇವಾಗ ಬೋತ್ ಹೊರಿಜಾಂಟಲ್ ಲೈನ್ ಮತ್ತು ವರ್ಟಿಕಲ್ ಲೈನ್ಸ್ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಫಸ್ಟು ನಾವು ವರ್ಟಿಕಲ್ ಲೈನ್ಸ್ನ ಕನ್ಸಿಡರ್ ಮಾಡೋಣ. ನಾವು ಹೇಗೆ ಮಾಡಿದ್ವಿ, ವರ್ಟಿಕಲ್ ಲೈನ್ಸ್ ಇದ್ದಾಗ ಪಾರ್ಟ್ಸನ್ನು ಬರ್ಕೋಬೇಕು. 1 2 3 ಪಾರ್ಟ್ಸ್ ಆ್ಯಡ್ ಮಾಡಿದರೆ 1 + 2 + 3 ಆನ್ಸರ್ 6 ಬಂದಿದೆ. ಇವಾಗ ಹೊರಿಜಾಂಟಲ್ ಲೈನ್ಸ್ 1 + 2 ಅಂದರೆ 2 ಹೊರಿಜಾಂಟಲ್ ಲೈನ್ಸ್. ಇವಾಗ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ
ನಮಗೆ ಆನ್ಸರ್ ಸಿಗುತ್ತೆ. 6 2s are 12. ಇದರಲ್ಲಿ 12 ಟ್ರಯಾಂಗಲ್ಸ್ ಇರುತ್ತೆ. ಸೆಕೆಂಡ್ ಎಕ್ಸಾಂಪಲನ್ನು ನೋಡೋಣ. ಇದರಲ್ಲೂ ಕೂಡ ನಾವು ಫಸ್ಟು ವರ್ಟಿಕಲ್ ಲೈನ್ಸನ್ನು ಕನ್ಸಿಡರ್ ಮಾಡಬೇಕು. 1 2 3 4. ಇವಾಗ ವರ್ಟಿಕಲ್ ಲೈನ್ಸನ್ನು ಆ್ಯಡ್ ಮಾಡಿದರೆ 1 + 2 + 3 + 4 ಆನ್ಸರ್ ನಮಗೆ 4 + 3 7, 7 + 2 9, 9 + 1 10. ಇವಾಗ ನಾವು ಹೊರಿಜಾಂಟಲ್ ಲೈನ್ನ ಕೌಂಟ್ ಮಾಡಬೇಕು. 1 2 3 3 ಬಂದಿದೆ. ಇವಾಗ ಏನು ಮಾಡಬೇಕು ಅಂದರೆ 10 × 3 ವರ್ಟಿಕಲ್ ಲೈನ್ಸ್ ಮತ್ತು ಹೊರಿಜಾಂಟಲ್ ಲೈನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಆನ್ಸರ್ ಬರುತ್ತೋ ಅಷ್ಟೇ ಟ್ರಯಾಂಗಲ್ಸ್ ಇದರಲ್ಲಿ ಇರುತ್ತೆ. ನಾವು ಮ್ಯಾನ್ಯುವಲ್ವಿಯಾಗಿಯೂ ಕೌಂಟ್ ಮಾಡಿ ಹೇಳಬೇಕು ನೋಡಿ, ಆವಾಗ ನಿಮಗೆ ಸರಿಯಾದ ಆನ್ಸರ್ ಸಿಗುತ್ತೆ. ಇವಾಗ ಬೇರೆ ರೀತಿಯ ಪ್ಯಾಟರ್ನ್ ಅಂದರೆ ಸ್ಕ್ವೇರಲ್ಲಿ ಯಾವ ಥರ ಟ್ರಯಾಂಗಲ್ನ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಅದರಲ್ಲಿ ಫಸ್ಟಿಗೆ ಈ ಥರ ಡ್ರಾಯಿಂಗ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಇದನ್ನು ಯಾವ ಥರ ನಾವು ಫೈಂಡ್ ಔಟ್ ಮಾಡೋದು ಅಂದರೆ ಫಸ್ಟ್ ಮ್ಯಾನ್ಯುವಲ್ ಆಗಿ ನಾನು ಕೌಂಟ್ ಮಾಡ್ತೀನಿ. 1 2 3 4 5 6 7 8. ಇದರಲ್ಲಿ 8 ಟ್ರಯಾಂಗಲ್ಸ್ ಇದೆ. ಇದು ಚಿಕ್ಕ ಡ್ರಾಯಿಂಗ್ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ದೊಡ್ಡ ದೊಡ್ಡ ಡ್ರಾಯಿಂಗ್ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಫಸ್ಟು ನಾವು ಇದರಲ್ಲಿ ನಂಬರ್ ಆಫ್ ಪಾರ್ಟ್ಸನ್ನು ಬರ್ಕೋಬೇಕು. ಎಷ್ಟು ಪಾರ್ಟ್ಸ್ ಇದೆ ಇದರಲ್ಲಿ? 1 2 3 4 ಪಾರ್ಟ್ಸ್ ಇದೆ. 4. ಇವಾಗ ಡಯಾಗನಲ್ಸ್. ಈಗ ಡಯಾಗನಲ್ಸನ್ನು ಬರ್ಕೋಬೇಕು. ಡಯಾಗನಲ್ಸ್ ಎಷ್ಟಿದೆ ಎಲ್ರಿಗೂ ಗೊತ್ತಿದೆ. ಸ್ಕ್ವೇರಲ್ಲಿ 2 ಡಯಾಗನಲ್ಸ್, ರೆಕ್ಟ್ಯಾಂಗಲ್ ಸ್ಕ್ವೇರಲ್ಲಿ 2 ಡಯಾಗನಲ್ಸ್ ಇರುತ್ತೆ. ಅದನ್ನು ಬರ್ಕೊಂಡಿದ್ದೀನಿ. ಇವಾಗ ಎಷ್ಟು ಟ್ರಯಾಂಗಲ್ ಅಂತ ಫೈಂಡ್ ಔಟ್ ಮಾಡೋದು ಹೇಗಂದರೆ ನಂಬರ್ ಆಫ್ ಪಾರ್ಟ್ಸ್ ಇಂಟು ನಂಬರ್ ಆಫ್ ಡಯಾಗನಲ್ಸ್. ಈ ಥರ ಮಾಡಿದರೆ ನಿಮಗೆ ಎಷ್ಟು ಟ್ರಯಾಂಗಲ್ಸ್ ಇದೆ ಅಂತ ಗೊತ್ತಾಗುತ್ತೆ. 4 × 2 ಆನ್ಸರ್ 8 ಬಂದಿರುತ್ತೆ. ಇದರಲ್ಲಿ 8 ಟ್ರಯಾಂಗಲ್ಸ್ ಅಂತ ನಾವು ಮ್ಯಾನ್ಯುವಲಿಯಾಗಿ ಕೌಂಟ್ ಮಾಡಿದಾಗಲೂ ಬಂದಿತ್ತು. ಇವಾಗ ಹೀಗೆ ಟ್ರಿಕ್ಕಿಯಾಗಿ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡಿದ್ದೀವಿ. ನೆಕ್ಸ್ಟ್ ಅದೇ ಥರ ಸೇಮ್ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಇದರಲ್ಲೂ ಕೂಡ ಅಷ್ಟೇ ನಂಬರ್ ಆಫ್ ಪಾರ್ಟ್ಸ್ ಎಷ್ಟಿದೆ ಅಂತ ಫಸ್ಟು ಬರ್ಕೋಬೇಕು. ಎಷ್ಟಿದೆ ಇದರಲ್ಲಿ ನಂಬರ್ ಆಫ್ ಪಾರ್ಟ್ಸ್? 1 2 3 4 5 6. ಇದರಲ್ಲಿ 6 ಪಾರ್ಟ್ಸ್ ಇದೆ. ನಾನು ಇವಾಗಷ್ಟೇ ಹೇಳಿದ್ದೀನಿ ನಂಬರ್ ಆಫ್ ಡಯಾಗನಲ್ಸ್ ಇನ್ ದ ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಈಸ್ 2. ಆನ್ಸರ್ ಈಸ್ ನಂಬರ್ ಆಫ್ ಪಾರ್ಟ್ಸ್ ಇಂಟು ನಂಬರ್ ಆಫ್ ಡಯಾಗನಲ್ಸ್ 6 × 2 ಆನ್ಸರ್ ಈಸ್ 12. ಇದರಲ್ಲಿ 12 ಟ್ರಯಾಂಗಲ್ಸ್ ಇದೆ. ಇವಾಗ ನಾವು ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ. ಈ ಎಕ್ಸಾಂಪಲ್ನಲ್ಲಿ ಇದು ಸ್ವಲ್ಪ ದೊಡ್ಡದಾಗಿರೋಂಥ ಫಿಗರ್ ಆಗಿರುತ್ತೆ. ಇದರಲ್ಲಿ ನಾವು ಹಾಗೆ ಕೌಂಟ್ ಮಾಡೋಕ್ಕೆ ಹೋದರೆ ಜಾಸ್ತಿ ಇರೋದ್ರಿಂದ ನಾವು ಈ ಫಾರ್ಮುಲಾನೇ ಅಪ್ಲೈ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೋದು. ಫಸ್ಟಿಗೆ ಇದು ನೋಡಿ, ಫಸ್ಟ್ ಫಿಗರಲ್ಲಿ ಇದೆಯಲ್ವಾ, ಸಪ್ರೇಟಾಗಿ ಇದೇ ಥರ ಇದೆ ಅಲ್ವಾ. ಫಸ್ಟು ನಾವು ಸಪ್ರೇಟಾಗಿ 2 ಸ್ಕ್ವೇರ್ ಇದೆ. ಫಸ್ಟು ಈ ಸ್ಕ್ವೇರ್ ಇದು ಫೈಂಡ್ ಔಟ್ ಮಾಡೋಣ. ಇದರಲ್ಲಿ 1 2 3 4 ಪಾರ್ಟ್ಸ್ ಇದೆ. 2 ಡಯಾಗನಲ್ಸ್ 4 × 2 ಆನ್ಸರ್ 8 ಬಂದಿದೆ. ಇದರಲ್ಲೂ ಅಷ್ಟೇ 1 2 3 4 ಪಾರ್ಟ್ಸ್ ಇರೋದ್ರಿಂದ 4 × ಡಯಾಗನಲ್ಸ್ 8 ಬಂದಿದೆ ಆನ್ಸರ್. ಇವಾಗ ಹೇಗೆ ಮಾಡಬೇಕು ಅಂದರೆ ಇದನ್ನು ಆ್ಯಡ್ ಮಾಡಬೇಕು. 8 + 8
ಇವೆರಡು ಜಾಯಿನ್ ಆಗಿರೋದ್ರಿಂದ ನಮಗೆ ಎಕ್ಸ್ಟ್ರಾ 2 ಟ್ರಯಾಂಗಲ್ಸ್ ಬಂದಿರುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, ನಾನು ಬೇರೆ ಕಲರಲ್ಲಿ ಬರೆದು ತೋರಿಸ್ತೀನಿ. ನೋಡಿ, ಒಂದು ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್, ಇಲ್ಲಿ 2 ಟ್ರಯಾಂಗಲ್ ಎಕ್ಸ್ಟ್ರಾ ಬಂದಿರುತ್ತೆ. ನಾವೀಗ ಇಲ್ಲಿ +2 ಮಾಡಬೇಕು. ಅರ್ಥ ಆಯಿತು ಅನ್ಕೋತೀನಿ. ಇದರದ್ದು ನಂಬರ್ ಆಫ್ ಟ್ರಯಾಂಗಲ್ 8, ಇದರದ್ದು ನಂಬರ್ ಆಫ್ ಟ್ರಯಾಂಗಲ್ 8. ಇದೆರಡು ಜಾಯಿನ್ ಆಗಿರೋದ್ರಿಂದ ನಮಗೆ ಎಕ್ಸ್ಟ್ರಾ 2 ಟ್ರಯಾಂಗಲ್ಸ್ ಬಂದಿರುತ್ತೆ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಬೇಕು. 8 + 8 16, 16 + 2 18. ಇದರಲ್ಲಿ 18 ಟ್ರಯಾಂಗಲ್ಸ್ ಇದೆ. ಎಲ್ರಿಗೂ ಅರ್ಥ ಆಯಿತು ಅನ್ಕೋತೀನಿ. ನಾನು ಫಸ್ಟು ಇವೆರಡನ್ನು ಸಪ್ರೇಟಾಗಿ ತಗೊಂಡು ಟ್ರಯಾಂಗಲ್ಸನ್ನು ಫೈಂಡ್ ಔಟ್ ಮಾಡಿದೆ. ಫಸ್ಟು ಈ ಸ್ಕ್ವೇರನ್ನು ತಗೊಂಡು 4 × 4 ಪಾರ್ಟ್ಸ್ ಇದೆ, 2 ಡಯಾಗನಲ್ಸ್ ಇದೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 8 ಬರುತ್ತೆ. ಇದನ್ನು ಸಪ್ರೇಟಾಗಿ ತಗೊಂಡು ಮಾಡಿದಾಗಲೂ 8 ಬರುತ್ತೆ. ಆಮೇಲೆ ಇದೆರಡು ಜಾಯಿನ್ ಆಗಿರೋದ್ರಿಂದ ನಮಗೆ ಎಕ್ಸ್ಟ್ರಾ 2 ಟ್ರಯಾಂಗಲ್ಸ್ ಬಂದಿರುತ್ತೆ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದಾಗ ನಮಗೆ 18 ಬಂದಿರುತ್ತೆ ಆನ್ಸರು. ಇದರಲ್ಲಿ 18 ಟ್ರಯಾಂಗಲ್ಸ್ ಇದೆ. ನೆಕ್ಸ್ಟ್ ಸೇಮ್ ಅದೇ ಥರ ಇನ್ನೊಂದು ಸ್ಕ್ವೇರ್ ಆ್ಯಡ್ ಆಗಿದೆ ಇಲ್ಲಿ. ಈ ಎಕ್ಸಾಂಪಲ್ನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ನೊಂದು ಸ್ಕ್ವೇರ್ ಆ್ಯಡ್ ಆಗಿದೆ. ಇದರಲ್ಲಿ ನಾವು ಇದನ್ನು ಕೂಡ ಹಾಗೆ ಕನ್ಫ್ಯೂಸ್ ಆಗಬೇಡಿ, ಇದನ್ನು ಸಪ್ರೇಟಾಗಿ ತಗೊಂಡು ನಾವು ಆ್ಯಡ್ ಮಾಡೋಣ. ಸಪ್ರೇಟಾಗಿ ತಗೊಂಡು ಮಾಡಿದರೆ ನಮಗೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ತಿದ್ದೀನಿ. ನಾವು ಎಟ್ ಎ ಟೈಮ್ ಪಾರ್ಟ್ಸನ್ನು ಕೌಂಟ್ ಮಾಡಿಯೂ ಮಾಡ್ಬೋದು, ಬಟ್ ಈ ಥರ ಮಾಡಿದರೆ ನಮಗೆ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇದರಲ್ಲಿ 1 2 3 4 ಪಾರ್ಟ್ಸ್ ಇದೆ. 4 × ಡಯಾಗನಲ್ಸ್ 2. ಇದನ್ನು ಮಾಡಿದಾಗ 1 2 3 4 ಪಾರ್ಟ್ಸ್ ಇಂಟು ಡಯಾಗನಲ್ 2. ಇದು ಅಷ್ಟೇ 4 ಪಾರ್ಟ್ಸ್ ಇಂಟು ಡಯಾಗನಲ್ 2. ಆನ್ಸರ್ 8 8 8 ಬಂದಿದೆ. ಇವಾಗ ಇದನ್ನು ಆ್ಯಡ್ ಮಾಡ್ತೀನಿ. 8 + 8 + 8. ಇವಾಗ ಜಾಯಿನ್ ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಎಕ್ಸ್ಟ್ರಾ ಬರುತ್ತೆ ಟ್ರಯಾಂಗಲ್. ಅಬ್ಸರ್ವ್ ಮಾಡ್ತಿದ್ದೀರಾ ಅನ್ಕೋತೀನಿ. ನೋಡಿ, ಇದರಲ್ಲಿ 1 ಟ್ರಯಾಂಗಲ್, 2 ಟ್ರಯಾಂಗಲ್, 3 ಟ್ರಯಾಂಗಲ್, 4ನೇ ಟ್ರಯಾಂಗಲ್. ಇದರಲ್ಲಿ 3 ಜಾಯಿನ್ ಆಗಿರೋದ್ರಿಂದ ನಮಗೆ 4 ಟ್ರಯಾಂಗಲ್ ಸಿಗುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿದಾಗ 8 + 8 16, 16 + 8 24, 24 + 4 28. ನಿಮಗೆ ಇಷ್ಟು ಆನ್ಸರ್ ಸಿಗುತ್ತೆ. ಇದರಲ್ಲಿ 28 ಟ್ರಯಾಂಗಲ್ಸ್ ಇರುತ್ತೆ. ಈಗ ಇನ್ನೊಂದು ಶೇಪ್ನ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಈ ಥರ ಬಂದಾಗ ಒಂದು ಟ್ರಯಾಂಗಲ್ ಒಳಗಡೆ ಇನ್ನೊಂದು ಟ್ರಯಾಂಗಲ್ ಎಂಬೆಡೆಡ್ ಆದಾಗ ಏನು ಮಾಡೋದು ಅಂತ ಹೇಳ್ತೀನಿ. ಇದರಲ್ಲಿ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ಫಾರ್ಮುಲಾ ಏನಂದರೆ 4n + 1. n ಅಂದರೆ ಎಷ್ಟು ಟ್ರಯಾಂಗಲ್ ಒಳಗಡೆ ಎಂಬೆಡೆಡ್ ಆಗಿದೆ ಅಂತ. ಈ ಟ್ರಯಾಂಗಲ್ ಒಳಗಡೆ ಇಲ್ಲಿ 1 ಟ್ರಯಾಂಗಲ್ ಎಂಬೆಡೆಡ್ ಆಗಿದೆ. ಅದಕ್ಕೆ ಆನ್ಸರ್ 4. n ಅಂದರೆ 1 + 1. ಆನ್ಸರ್ 4 + 1 5. ಇದರಲ್ಲಿ ಟೋಟಲ್ 5 ಟ್ರಯಾಂಗಲ್ಸ್ ಇದೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಇದಕ್ಕೂ 4n + 1 ಅಪ್ಲೈ ಮಾಡೋಕ್ಕೆ ಹೋದರೆ n ಎಷ್ಟಾಗುತ್ತೆ? ಈ ಟ್ರಯಾಂಗಲ್ ಒಳಗಡೆ 1 ಟ್ರಯಾಂಗಲ್, 2 ಟ್ರಯಾಂಗಲ್, 2 ಟ್ರಯಾಂಗಲ್ ಎಂಬೆಡೆಡ್ ಆಗಿದೆ. 4 × 2 + 1. ಆನ್ಸರ್ 4 × 2 = 8, 8 + 1 9. ಇವಾಗ ಈ ಥರ ದೊಡ್ಡ ಟ್ರಯಾಂಗಲ್ ಒಳಗಡೆ ಈ ಥರ ಪ್ಯಾಟರ್ನ್ಸ್ ಬಂದಾಗ ಯಾವ ಥರ ಮಾಡೋದು ಅಂತ ನೋಡೋಣ.
ಅದರಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಈ ಥರ ಬಂದಾಗ ನಾವು ಒಂದು ಫಾರ್ಮುಲಾನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಬೇಕು. n ಇಂಟು ಎನ್ ಪ್ಲಸ್ 2n ಪ್ಲಸ್ 1 ಡಿವೈಡೆಡ್ ಬೈ 8. ಈ ಫಾರ್ಮುಲಾನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ n ಅಂದ್ರೇನು ಅಂತ ನೋಡೋಣ. n ಅಂದರೆ ನಾನು ಆವಾಗಲೇ ಹೇಳ್ದಾಗೆ ಇದರಲ್ಲಿ ಹೊರಿಜಾಂಟಲ್ ಲೈನ್ ಇದೆಯಲ್ಲ, ಎಷ್ಟು ಹೊರಿಜಾಂಟಲ್ ಲೈನ್ ಇದೆ ಅಂತ ಕೌಂಟ್ ಮಾಡಬೇಕು. 1 2 3 4 ಹೊರಿಜಾಂಟಲ್ ಲೈನ್ಸ್ ಇದೆ. ಅಂದರೆ n ಹೊರಿಜಾಂಟಲ್ ಲೈನ್ಸನ್ನು ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದು n ಆಗಿರುತ್ತೆ. ಇವಾಗ ಇದರಲ್ಲಿ 4 ಹೊರಿಜಾಂಟಲ್ ಲೈನ್ಸ್ ಇದೆ, ಹಾಗಾಗಿ n 4. ಇವಾಗ ಈ ಫಾರ್ಮುಲಾಗೆ ಅಪ್ಲೈ ಮಾಡಿದರೆ 4 ಇಂಟು 4 ಪ್ಲಸ್ 2 ಇಂಟು 2 ಇಂಟು 4 ಪ್ಲಸ್ 1 ಡಿವೈಡೆಡ್ ಬೈ 8. ಆನ್ಸರ್ ಎಷ್ಟು ಬರುತ್ತೆ? 4 ಇಂಟು 6 ಇಂಟು 4 2 8, 8 ಪ್ಲಸ್ 1 9 divided by 8. Answer 9 6 4 24 into 9 divided by 8. 8 1 8 3 answer 27 ಬರುತ್ತೆ. 9 3 27. ಇದರಲ್ಲಿ 27 ಟ್ರಯಾಂಗಲ್ಸ್ ಇರುತ್ತೆ. ಇವಾಗ ಅದೇ ಥರನೇ ದೊಡ್ಡ ಟ್ರಯಾಂಗಲ್ಸ್ ಕೊಟ್ಟಾಗ ಯಾವ ಥರ ಮಾಡ್ತೀವಿ ಅಂತ ನೋಡೋಣ. ಸೇಮ್ ಫಾರ್ಮುಲಾನು ಇಲ್ಲೇ ಅಪ್ಲೈ ಮಾಡಬೇಕಾಗತ್ತೆ. ನಾವು ಫಸ್ಟ್ n ಎಷ್ಟು ಅಂತ ಕೌಂಟ್ ಮಾಡಬೇಕು. n ಅಂದರೆ ಹೊರಿಜಾಂಟಲ್ ಲೈನ್ ಅಂತ ಫಸ್ಟೇ ಹೇಳಿದ್ದೀನಿ. ನೋಡಿ ಎಷ್ಟು ಹೊರಿಜಾಂಟಲ್ ಲೈನ್ಸ್ ಇದೆ ಅಂತ ನಾವು ಕೌಂಟ್ ಮಾಡೋಣ. ಎಷ್ಟಿದೆ? 1 2 3 4 5 6 ಹೊರಿಜಾಂಟಲ್ ಲೈನ್ಸ್ ಇದೆ. n ಈಸ್ ಈಕ್ವಲ್ ಟು 6. ಇವಾಗ ಇದನ್ನು ನಾವು ಫಾರ್ಮುಲಾಗೆ ಅಪ್ಲೈ ಮಾಡಿದರೆ 6 ಇಂಟು 6 ಪ್ಲಸ್ 2 ಇಂಟು 2 ಇಂಟು 6 ಪ್ಲಸ್ 1 ಡಿವೈಡೆಡ್ ಬೈ 8. ಆನ್ಸರ್ 6 ಇಂಟು 8 6 2 12, 12 ಪ್ಲಸ್ 1 13 ಡಿವೈಡೆಡ್ ಬೈ 8. 8 1 8 1 ಕ್ಯಾನ್ಸಲ್ ಆಗುತ್ತೆ. 13 ಇಂಟು 6 ಮಾಡಿದರೆ 78. ಇದರಲ್ಲಿ 78 ಟ್ರಯಾಂಗಲ್ಸ್ ಇದೆ. ಇದೇ ಥರ ನಾವು ಬೇರೆ ಬೇರೆ ಶೇಪ್ಸ್ಗಳನ್ನು ಹಾಕ್ಕೊಂಡು ಮಾಡ್ಬೋದು. ಸಮ್ಟೈಮ್ಸ್ ನಿಮಗೆ ಇಲ್ಲಿ ಪಾಯಿಂಟ್ ಬಂದರೆ ನೀವು ಅದನ್ನು ಯಾವ ಥರ ಮಾಡಬೇಕು ಅಂದರೆ ಫಸ್ಟ್ ಇಂಟೀಜರ್ನ ಮಾತ್ರ ಕನ್ಸಿಡರ್ ಮಾಡಬೇಕು. ಆಫ್ಟರ್ ದ ಪಾಯಿಂಟ್ ಇರೋದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಬಿಫೋರ್ ದ ಪಾಯಿಂಟ್ ಇರೋದನ್ನು ನಾವು ಕನ್ಸಿಡರ್ ಮಾಡಬೇಕು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.